ಎಸ್ ವೀಕ್ಷಕರೇ, ಇಂದು ಸೋಮವಾರ ಬೆಳ್ಳಂಬೆಳಗ್ಗೆ ಹಿರಿಯೂರು ನಗರದ ಹುಡಿಯಾರ್ ರಸ್ತೆಯ ಪುಷ್ಪಾಂಜಲಿ ಟಾಕೀಸ್ ಇದ್ದ ಬಳಿ ಸುಮಾರು 40ಕ್ಕೂ ಹೆಚ್ಚು ವರ್ಷ ಹಂಗಾಮಿಯಾಗಿ ಇದ್ದ ಕುಟುಂಬಗಳ ತೆರವಿಗೆ ನಗರಸಭೆ ಅಧ್ಯಕ್ಷರಾದ ಬಾಲಕೃಷ್ಣರವರು, ಪೌರಾಯುಕ್ತರಾದ ಎ ವಾಸಿಂರವರು ಹಾಗೂ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಶ್ರೀಮತಿ ಸಂಧ್ಯಾರವರು, ಅಶೋಕ್ ರವರು, ಸುನಿಲ್ ರವರೊಂದಿಗೆ ಸಿಬ್ಬಂದಿ ವರ್ಗ ಮುಂದಾಗಿರುವ ಘಟನೆಯಿಂದಾಗಿ ಆತಂಕಕ್ಕೊಳಗಾದ ನಿವಾಸಿಗಳು ರಸ್ತೆ ಅಗಲೀಕರಣ ನೆಪದಲ್ಲಿ ಬಡವರ ಮೇಲೆ ಮಾತ್ರ ತೆರವಿಗೆ ಮುಂದಾಗುವ ಬದಲು 21 ಮೀಟರ್ ರಸ್ತೆ ಮಾರ್ಜಿನ್ಗೆ ಒಳಪಡುವ ಎಲ್ಲ ಕಟ್ಟಡಗಳನ್ನು ತೆರವುಪಡಿಸಿ ರಸ್ತೆ ನಿರ್ಮಿಸುವಂತೆ ಹಂಗಾಮಿ ನಿವಾಸಿಯೊಬ್ಬರು ಪೌರಾಯುಕ್ತರೊಂದಿಗೆ ವಾಗ್ವಾದಕ್ಕಿಳಿದ ಘಟನೆ ಜರುಗಿದೆ. ಸರ್ ಯಾರೋ ಸರ್ ನಾನು ಹೇಳ್ತೀನಲ್ಲ, ಯಾರೋ ನೀನು ಅಷ್ಟೇ ಮಾತಾಡು. ಅಸೆಸ್ಮೆಂಟ್ ನಂಬರ್ ಇದೆ ಏನೈತಂಬ ನಿನ್ನ ಅಷ್ಟೇ ಹೋಗೋ ಚೀಟಿ ತಾಂಬ ದಾಖಲೆ ತಾಂಬ. ಸರಿ ಸರ್, ಅಸೆಸ್ಮೆಂಟ್ ನಂಬರ್ ಇದೆ ತಾಂಬ ಕೊಡ್ತೀನಿ. ಕರೆಂಟ್ ಆಗುತ್ತೆ, ಲೆಟ್ರ್ ಕೊಟ್ಟಿದ್ದೀನಿ ನಾನು ಕರೆಂಟ್ ತೆಗಿಯೋಕ್ಕೆ. ಕರೆಂಟ್ ತೆಗಿಯೋಕೆ ಲೆಟ್ರ್ ಕೊಟ್ಟಿದ್ದೀನಿ. ನೀವು ಖಾಲಿ ಮಾಡ್ಕೊಡ್ರಿ ಅಂತ ಹೇಳಕ್ ಬಂದಿರೋದು. ನೀವು ಖಾಲಿ ಮಾಡ್ಕೊಡ್ರಿ, ನಿಮ್ಮ ಸಾಮಾನು ಹಾಳಾಗಬಾರ್ದು. ಅಲ್ಲ ಸರ್, ಕೇಳಿಲ್ಲ ಸರ್, ಒಂದು ನಿಮಿಷ ಪೂರ್ತಿ ಕೇಳಿ. ಈಗ ಹೇಳಿ ಸರ್, ನೀವು ಹೇಳಿ. ನಿನ್ನ ಮನೆಗಿರೋ ಸಾಮಾನು ಹಾಳಾಗಬಾರ್ದು, ನೀನೇ ತಕ್ಕೋಬೇಕು ಅಂತ ಹೇಳಕ್ ಬಂದಿರೋದು. ಅರ್ಥ ಆಯ್ತಾ? ಸರಿ ಸರ್, ನಿಮ್ಮ ದಾಖಲೆ ಇದ್ರೆ ನೋಡ್ತೀವಿ. ಬೇಕಾದ್ರೆ ನಿಮ್ಮತ್ ಮುಗಿತಾ? ನಿಮ್ಮ ದಾಖಲೆ ಇದ್ರೆ ನಾವು ನೋಡ್ತೀವಿ. ಸರಿ ಸರ್, ಈಗ ನಿಮ್ಮತ್ ಮುಗಿತಾ ಮಾತಾಡ್ಬೋದಾ? ಈಗ ಮಾತಾಡ. ಈಗ ಸರ್, ರೋಡ್ ಅಗಲೀಕರಣ ಅಂತಂದ್ರೆ ಇಲ್ಲ ಆ ಕಡೆಯಿಂದ ಬರಬೇಕು, ಇಲ್ಲ ಈ ಕಡೆಯಿಂದ ರೋಡ್ ಬರಬೇಕು, ಸರಿನಾ? ನಿಮ್ಮ ಮಾತನ್ನು ಒಪ್ಕೊಂತೀನಿ. ಇಲ್ಲಿ ಸೆಂಟ್ರಿಗೆ ರೋಡ್ ಅಗಲೀಕರಣ ಅಂದ್ರೆ ಯಾರು ಹೋಗ್ತಾರೆ, ಯಾರು ಮಾಡ್ತಾರೆ? ಸೆಂಟ್ರಿ ಇಲ್ಲಿ ಮಾತ್ರ ರೋಡ್ ಸರ್ಕಾರ ನೀನು ನಡೆಸ್ತಿದ್ಯಲ್ಲಪ್ಪ. ಸರ್, ಸರ್ಕಾರ ನಾನು ನಡೆಸ್ತಾ ಇಲ್ಲ. ಸರ್ಕಾರ ಪ್ಲಾನ್ ಮಾಡುತ್ತೆ. ರೋಡ್ ಎಲ್ಲಿ ಮಾಡಬೇಕು, ಚರಂಡಿ ಎಲ್ಲಿ ಮಾಡಬೇಕು, ಎಲ್ಲಿ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಸರ್ಕಾರಕ್ಕೆ ಜವಾಬ್ದಾರಿ ಇರುತ್ತೆ. ಸರ್, ನೀನು ಅನಾಥರೈಸ್ ಹಾಕೊಂಡು ಕತೆ ಹೇಳ್ಬೇಡ. ಇಲ್ಲಿಂದ ಬರ್ರಿ ಅಲ್ಲಿಂದ ಬರ್ರಿ ಅಂತ. ಎಲ್ಲಿಂದ ಬರಬೇಕು, ಎಲ್ಲಿಂದ ಬರಬೇಕು. 70 ವರ್ಷ ಆಗಿದೆ ಸರ್ ಮನೆಗಳು ಕಟ್ಟಿ. ನೀನು 100 ವರ್ಷ ಆಗಿಲ್ಲ, ದಾಖಲೆ ಐತಾ? ಹೇಳ್ತೀನಲ್ಲ, ಅಸೆಸ್ಮೆಂಟ್ ನಂಬರ್ ಇದೆ. ಪುಷ್ಪಾಂಜಲಿ ಟಾಕೀಸ್ ಇದ್ದ ಜಾಗವನ್ನು ಪ್ರಭಾವಿ ರಾಜಕಾರಣಿಯೊಬ್ಬರು ಖರೀದಿ ಮಾಡಿರುವ ಹಿನ್ನೆಲೆ ವಾಣಿಜ್ಯ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿರುವ ಕಾರಣ ಅಕ್ಕಪಕ್ಕ ವಾಸವಾಗಿರುವ ಹಂಗಾಮಿ ಕುಟುಂಬಗಳು ತೆರವು ಮಾಡಲು ಒಂದಷ್ಟು ಹಣ ಕೂಡ ಕೊಟ್ಟು ತೆರವುಪಡಿಸಲಾಗಿದ್ದು, ಇನ್ನಷ್ಟು ಕುಟುಂಬಗಳು ಒಪ್ಪದ ಕಾರಣ ನಗರಸಭೆ ಅಧ್ಯಕ್ಷರು ಹಾಗೂ ಪೌರಾಯುಕ್ತರು, ಸಿಬ್ಬಂದಿ ವರ್ಗ ಸ್ಥಳಕ್ಕೆ ಆಗಮಿಸಿರುವುದು ಮೇಲ್ನೋಟಕ್ಕೆ ಕಾಣುತ್ತಿದೆ ಎಂದು ಹಂಗಾಮಿ ನಿವಾಸಿಗಳು ಹಾಗೆಯೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.